ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ಕ್ಲೇರ್ ವೇದ ಆಯುರ್ ಕ್ಲಿನಿಕ್, ಮಂಗಳೂರು. ಆದಮೇಲೆ ಮೊದಲೆಲ್ಲ ನನಗೆ ಸುಮಾರು ಖಾರ ತಿಂದರೆ ಅಷ್ಟೇ ಗ್ಯಾಸ್ಟ್ರಿಕ್ ಆಗ್ತಾಯಿತ್ತು. ಇತ್ತೀಚೆಗೆ ಒಂದು ಚೂರು ಮಸಾಲ ಖಾರ ಹೊಟ್ಟೆಗೆ ಹೋಯಿತು, ಫುಲ್ ಗ್ಯಾಸ್ಟ್ರಿಕ್. ಭಾಳ ಕಷ್ಟಪಡ್ತೇನೆ. ಇದಕ್ಕೆ ಮೂಲ ಕಾರಣ ಏನು? ಈಗ ಸ್ವಲ್ಪ ಖಾರ ತಿಂದರೂ ಕೂಡ ಗ್ಯಾಸ್ಟ್ರಿಕ್ ಆಗ್ತಾಯಿದೆ. ಇದಕ್ಕೆ ಮೂಲ ಕಾರಣ ಏನು? ಇದರ ಮೂಲ ಕಾರಣ ಎಚ್ ಪೈಲೋರಿ ಅನ್ನುವಂತಹ ಒಂದು ಕೆಟ್ಟ ಬ್ಯಾಕ್ಟೀರಿಯಾ, ಹೊಟ್ಟೆಯಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾ. ಈ ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಗ್ಯಾಸ್ಟ್ರಿಕ್ಕನ್ನು ಉಂಟು ಮಾಡೋದಷ್ಟೇ ಅಲ್ಲ, ಅರ್ಧ ತಲೆನೋವನ್ನು ಉಂಟು ಮಾಡುತ್ತೆ, ರೊಮೆಟೋಯ್ಡ್ ಅರ್ಥ್ರೈಟಿಸನ್ನು ಉಂಟು ಮಾಡುತ್ತೆ, ಆಟೋ ಇಮ್ಯೂನ್ ಕೇಸಸನ್ನು ಉಂಟು ಮಾಡುತ್ತೆ, ಥೈರಾಯ್ಡನ್ನು ಉಂಟು ಮಾಡುತ್ತೆ. ಕೆಟ್ಟ 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 ಬ್ಯಾಕ್ಟೀರಿಯಾ ಇದು. ಈ ಕೆಟ್ಟ ಬ್ಯಾಕ್ಟೀರಿಯಾವನ್ನು, ಎಚ್ ಪೈಲೋರಿ ಅನ್ನುವಂತಹ ಕೆಟ್ಟ ಬ್ಯಾಕ್ಟೀರಿಯಾವನ್ನು ಬಹಳ ಸಿಸ್ಟಮ್ಯಾಟಿಕ್ ಆಗಿ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಕೊಡೋದ್ರ ಮೂಲಕ, ಕೆಲವು ಹರ್ಬ್ಸು, ಕೆಲವು ಸಸ್ಯೌಷಧಿಗಳು ಅದನ್ನು ಕೊಡೋದ್ರ ಮೂಲಕ ಕ್ಲೇರ್ ವೇದ ಆಯುರ್ ಕ್ಲಿನಿಕ್ ಮ್ಯಾಂಗ್ಳೂರಲ್ಲಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬೇರು ಸಹಿತವಾಗಿ ಕಡಿಮೆ ಮಾಡ್ತಾ ಇದ್ದೇವೆ. ಖಂಡಿತವಾಗಿ ನೀವು ಇಲ್ಲಿ ಬಂದು ಇದರ ಪ್ರಯೋಜನ ಪಡ್ಕೊಳ್ಬೋದು. ಧನ್ಯವಾದಗಳು.